ರೆಡಿ ಅದು ಫ್ರೆಂಡ್ಸ್. ಇಲ್ಲಿ ಬೆಂಡೆಕಾಯಿ ಕುರ್ಕುರೆ, ಇದಕ್ಕೆ ಯಜಮಾನ್ರು ಬೈತಾಯಿದ್ರು ಫ್ರೆಂಡ್ಸ. ಈಗ ರೆಡಿ ಅದು ಕೈಯಲ್ಲಿ ಬರಿತಾ ಇದ್ದಾರೆ ಅವರಪ್ಪ. ಬಜ್ಜಿ ಹೇಗೆ ಬಂದಾರ, ತಿಂದ್ರಲ್ಲ? ಹೌದ್ರಿ. ನೋಡಿ ಅಪ್ಪ ಮಗಳು ಜಗಳ ಮಳೆ ತುಂಬಿದೆ ಅಲ್ಲ ಶ್ರೇ. ಹೊಳಿ ತುಂಬ್ಕೊಂಡು ನಿಂತೈತೆ ನೋಡ್ರಿ ಇಲ್ಲಿ ನಮ್ಮ ಮನೆ ಐತಕ್ಕೆ ಫುಲ್ಲು ಹೊಳಿ ತುಂಬಿದೆ ನೋಡಿ. ಇಲ್ಲಿ ಫ್ರೆಂಡ್ಸ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಂಡೆಕಾಯಿ ಕುರ್ಕುರೆ. ಇಲ್ಲಿ ಬೆಂಡೆಕಾಯಿ ಕುರ್ಕುರೆ ಮಾಡ್ತೀನಿ ಫ್ರೆಂಡ್ಸ. ಇವತ್ತು ಕಾರುಣಿ ಕರಿ ಅಲ್ವಾ, ಕರಿ ಅಂತ ಹೇಳಿ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಬೆಂಡೆಕಾಯಿ ಕುರ್ಕುರೆ ಮಾಡಬೇಕಂತೇಳಿ ಸ್ವಲ್ಪ ಬೆಂಡೆಕಾಯಿ ಕುರ್ಕುರೆ ಮತ್ತು ಹಾಗೆ ಇದು ಒಂದು ಬದನೆಕಾಯಿ ಬಜ್ಜಿ ಮಾಡ್ತೀನಿ. ಇದರದ್ದು ರೆಸಿಪಿ ಬರುತ್ತೆ, ಇದರದ್ದೇನು ರೆಸಿಪಿ ಇಲ್ಲ, ಆಲ್ರೆಡಿ 2 ಸತಿ ಹಾಕಿದ್ದೀನಿ, ಏನು ಹಾಕಲ್ಲ. ಅದಕ್ಕಾಗಿ ಇದು ಅಷ್ಟು ಮಾಡ್ತಾಯಿದ್ದೀನಿ. ಈಗ ಇವತ್ತು ಏನೂ ಅಡುಗೆ ಮಾಡಿಲ್ಲ, ಗೋಧಿದ್ದು ಅಲ್ಲ, ಬರೀ ಗೋಧಿ ಹಸಿ ಮಾಡ್ಕೊತ ಕುತ್ಕೊಂಡ್ಬಿಟ್ಟೆ. ಅದಕ್ಕಾಗಿ ಈಗ ಅಡುಗೆ ಇನ್ನೂ ಸ್ವಲ್ಪ ಅನ್ನಕ್ಕೆಲ್ಲ ಇಡ್ತೀನಿ ನೋಡಿ. ಈಗ ಅನ್ನಕ್ಕಿಡಬೇಕು ಸ್ವಲ್ಪ. ಎಷ್ಟೋ ನೋಡಿ 1 kg ಅಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಇದನ್ನು ಮಾಡ್ಕೊಂಡಿದ್ದೆ. ಇಷ್ಟು ಅಷ್ಟೊಂದು ಇದಾಗಲ್ಲ, ಎಲ್ಲ ಎಣ್ಣೆ ಕರೆದ ಮೇಲೆ ತುಂಬ ಕಮ್ಮಿ ಹಾಕೋ. ಅದಕ್ಕಾಗಿ ಇದನ್ನು ಮಾಡಿದ್ದೀನಿ ಸ್ವಲ್ಪ. ಅದು ನೋಡಿ ಎಷ್ಟೊಂದು ಮಾಡ್ತಾಯಿದ್ದೆ ಯಾವಾಗಿಂದ. ಕರಿಯುವಾಗ ಸ್ವಲ್ಪ ಲೇಟ್ ಆಗುತ್ತೆ ಇದ್ರದ್ದು ನೋಡಿ. ಈ ಥರ ಒಂದೊಂದೇ ಆಗಿ ಬಿಡ್ತಾವೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ಇದು ಅಂಟ್ಕೊಂಡ್ರು ಕೂಡ ಸ್ವಲ್ಪ ನಾವು ತಕ್ಕೊಂಡು ಒಂದು 2 ನಿಮಿಷಕ್ಕೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಕೂಡಲೇ. ಅಲ್ಲೇ ಏನು ಅಂಟ್ಕೊಳ್ಳಲ್ಲ, ಬಿಟ್ಬಿಡ್ತಾವೆ ಆಗಲೇ ನೋಡಿ. ಈಗ ಈ ಥರ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ನಾನು ಅವಾಗಲೇ ತೆಗೆದಿದ್ದು ನೋಡಿ. ಈ ಥರ ಈಗ ಅಂಟ್ಕೊಂಡವಲ್ಲ ನೋಡಿ, ಈ ಥರ ಬಿಡ್ತಾರೆ ನೋಡಿ, ಕೂಡಲೇ ಬಿಡ್ತಾರೆ, ಏನೂ ಇದಾಗಲ್ಲ ನೋಡಿ. ಇಲ್ಲಿ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಸಾಕು. ಒಂದೊಂದಾಗಿ ಬಿಡಿ ಬಿಡಿ ಹಾಕವು. ತುಂಬಾ ಟೇಸ್ಟಿ ಇರ್ತವೆ ಇವು ತಿನ್ನಲಿಕ್ಕೆ ಅಂತೂ. ಹಾಗಾಗಿ ಈಗ ಇದೊಂದಿಷ್ಟು ಕರ್ಕೋತೀನಿ ನಾನು. ಕರ್ಕೊಂಡು ಈಗ ಅನ್ನಕ್ಕಿಡ್ತೀನಿ. ಮೊದಲಿಗೆ ಸ್ವಲ್ಪ ಅನ್ನ ಮಾಡ್ತೀನಿ ಶ್ರೇಯಾಗೆ ಹೊಟ್ಟೆ ಹಸಿಗೆ ನೋಡಿ. ಈಗ ತೆಗ್ದದ್ದಲ್ಲ, ಸ್ವಲ್ಪ ಇದು ಬಿಸಿ ಆರಲಿ ಬಿಡ್ತಾವೆ ಚೆನ್ನಾಗಿ. ಗರಿ ಗರಿ ಇದೆ ನೋಡಿ, ಅಂಟುಕೊಳ್ಳಲ್ಲ. ಇದರದ್ದು ಏನು ಹೆದರಿಕೆನೇ ಇಲ್ಲ ನೋಡಿ. ಈಗ ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಬೆಂಡೆಕಾಯಿ ಕುರ್ಕುರೆ ರೆಡಿ ಆಗ್ತಾಯಿದೆ. ಹಾಗೆ ಇಲ್ಲಿ ಬದನೆಕಾಯಿ ಇಟ್ಕೊಂಡಿದ್ದೀನಿ, ಇನ್ನೊಂದಿಷ್ಟಿದೆ ಮಾಡೋದು. ಇಲ್ಲಿ ಹಾಕಿದ್ದೇನೆ, ತಿರುಗಿಸಿ ಹಾಕ್ತೇನೆ. ಹಾಗೆ ಸ್ವಲ್ಪ ಅಕ್ಕಿ ಕೂಡ ತೊಗೊಂಬರ್ತೀನಿ, ಅಕ್ಕಿ ಮಾಡ್ತೇನೆ. ಒಂದಿಷ್ಟು ಪಾತ್ರೆಗಳದಾವು. ಇಲ್ಲಿ ಕಡಲೆ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಬಜ್ಜಿಗೆ ಕಲಿಸ್ಲಿಕ್ಕೆ ಅಂಥೇಳಿ, ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ. ನಮ್ಮ ಮೇಡಮ್ ಅವ್ರಿಗೆ ಹೊಟ್ಟೆ ಹಸಿದು ಬಿಟ್ಟಿದೆ. ಅಕ್ಕಿ ತೊಗೊಂಬರ್ತೀರಿ? ಒಲ್ಲೆ ನೋತ್ ನೋಡಿ ಎಷ್ಟು ಕೆಟ್ಟದ. ತೊಗೊಂಬಂದು 2 ಬಟ್ಲ ತೊಗೊಂಬಷ್ಟೇ ಹಾಕ್ತೇನೆ ನೋಡಿ. ಪಪ್ಪಾಯ ಹಣ್ಣಾಗಿತ್ತು, ಕಟ್ ಮಾಡಿ ಇಟ್ಟಿದ್ದೇನೆ. ಇನ್ನೂ ಒಂದು ಕಾಯಿ ಇದೆ, ಮೊನ್ನೆ 4 ಕಟ್ ಮಾಡಿದ್ದೆ. 2 ಕಾಯಿ ತೊಗೊಂಡು ಹೋಗಿದ್ದಾರೆ ಯಜಮಾನ್ರು ಬಂದು ನಮ್ಮ ಅಮ್ಮರಿಗೆ. ಅದಕ್ಕಾಗಿ ಈಗ ಅಕ್ಕಿ ಹಸು ಮಾಡ್ತೇನೆ ನೋಡಿ. ರೆಡಿ ಅದು ಫ್ರೆಂಡ್ಸ್. ಇಲ್ಲಿ ಬೆಂಡೆಕಾಯಿ ಕುರ್ಕುರೆ. ಹೈ 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 ಹಿ ಏಟಂಗೆ ಬಿತ್ತು ಯಾಕಂತೇಳಿ ನೋಡ್ರಿ. ಲೈಟ್ ಹಾಕ್ತೀನಿ. ಇಲ್ಲಿ ಕತ್ಲಾಗಿದೆ, ನಾನು ಹಾಕಾಗಿಲ್ಲ, ಕತ್ಲಾಗೈತಿ. ಅಲ್ಲಿ ಚೀಪ್ಸ್ ಕರೆದಿಟ್ಟಿನಿ. ಯಾವ ಥರ ಕೈ ನೋಡ್ರಿ, ಚಿಪ್ಸ್ ಕರೆದಿಟ್ಟಿನಿ, ಕೈ ತುಂಬ್ಕೊಂಬಂತೀನಿ ಅಂತಾಳೆ. ಅವ ನೋಡ್ರಿ ತಿನ್ನಲ್ಲ ನಾನು ಬಟಾಟೆ ಚಿಪ್ಸ್ ಅಂತ ಹೇಳಿ ಚಾಲೆಂಜ್ ಮಾಡಿದಾರೆ. ಹಂಗೆ ಬಿಟ್ಟು ಈಗ ಯಾರಿಗೂ ಹೇಳ್ದ ಕದ್ಕೊಂಬಂದು ತಿಂತಾಯಿದ್ದಾಳೆ ನೋಡ್ರಿ. ಇದಕ್ಕೆ ಯಜಮಾನ್ರು ಬೈತಾಯಿದ್ರು ಫ್ರೆಂಡ್ಸ. ಈಗ ರೆಡಿ ಅದು. ಹಣ್ಣು ಕೂಡ ಸಿಟಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಂಟೈನರ್ ಡಬ್ಬದಲ್ಲಿ ಹಾಕಿಡ್ಬೇಕು. ಇವು ಜಗಳಾಡಕತ್ತಾರೋ ಫ್ರೆಂಡ್ಸ್ ಮಗಳು ಯಜಮಾನ್ರು. ನಾನೀಗ ಈ ಬಜ್ಜಿ ಮಾಡ್ತೇನೆ ನೋಡಿ. ನಿನ್ನೆ ತಂದಿದ್ದೇವೆ, ಆಲ್ರೆಡಿ ಮುದ್ದೆ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಗುಳ್ಳ ನಿನ್ನೆ ತೊಗೊಂಡದ್ದು. ಅದರೊಟ್ಟಿಗೆ ಒಂದು 4 ಹಸಿಮೆಣಸು ಬಜ್ಜಿ ಮಾಡಂದ್ರೆ ಯಜಮಾನ್ರು. ಅಪ್ಪ ಮಗು ಜಗಳ ನೋಡಿ. ಅಲ್ಲ ಜಗಳಾಡಿಗೆ ನೋಡು ಶ್ರೇಯ.
ಜಗಳ ಮಾಡು ನಿಮ್ಮ ಅಪ್ಪ ಮಕ್ಕೊಂದನ ಅದಕ್ಕೆ ಜಗಳ ಬಿಟ್ಟು ಇಷ್ಟು ಜಗಳ ಆಡ್ತಾರೆ ಅವ್ರ ಅಪ್ಪ ಮಗಳು ಫ್ರೆಂಡ್ಸ್. ನೋಡಿ ಅವಾಗಲೇ ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ನಲ್ಲ, ಹೇಳಿದ್ನಲ್ಲ, ಬದನೆಕಾಯಿ ಬಜ್ಜಿ ಮಸ್ತಾಗ್ಯಾವ ಫ್ರೆಂಡ್ಸ್, ಸಖತ್ತಾಗಿ ಬಂದಿದ್ದಾವೆ. ಇವತ್ತು ವಿಡಿಯೋ ಸೇರಾಗುತ್ತೆ, ನಾಳೆ ಬೆಳಗ್ಗೆನೇ ಬಂದುಬಿಡುತ್ತೆ ನೋಡಿ, ಶುಕ್ರವಾರ ಬೆಳಗ್ಗೆ ಬಂದುಬಿಡುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಬಂದಿದೆ ಬದನೆಕಾಯಿ ಬಜ್ಜಿ, ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಬಂದಿದೆ ಮಸ್ತಾಗಿ. ನೋಡಿ ತೆಗಿತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದು ಅನ್ನ ಅದು ಮಾಡಿರ್ತೀವಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತವೆ, ಮಸ್ತಾಗಿ ವಿಡಿಯೋ ಬರುತ್ತೆ. ಆವಾಗಲೇ ಇದನ್ನು ಹಾಕಲ್ಲ ಅದು ವಿಡಿಯೋ, ಯಾಕಂದರೆ ಅದು ರೆಸಿಪಿ ತುಂಬ ಸತಿ ಹಾಕಿದ್ದೇನೆ ಬೆಂಡೆಕಾಯಿ ಕುರ್ಕುರೆ, ಅದಕ್ಕಾಗಿ ಏನು ಹಾಕಲ್ಲ ಫ್ರೆಂಡ್ಸ್. ಇದನ್ನು ಅಷ್ಟು ಹಾಕಿಬಿಡ್ತೀನಿ. ಇದು ನೋಡಿ ಇವು ತುಂಡಾಗಿರುವಂಥ ಬೆಂಡೆಕಾಯಿ, ಸ್ವಲ್ಪ ಸ್ವಲ್ಪ ಉಳಿದಿದ್ದಲ್ಲ, ಸಾರಿ ಗುಳ್ಳ. ಹಿಟ್ಟು ಕರೆಕ್ಟ್ ಆಯ್ತು ನೋಡಿ, ನಾನು ಕಲಿಸಿರೋಂಥ ಹಿಟ್ಟು ಹದವಾಗಿ ಇಷ್ಟು ಆಯಿತು, ಕರೆಕ್ಟಾಗಿ ಬಂದಿದೆ. ಆಲ್ರೆಡಿ ಯಜಮಾನ್ರು ತಿಂತಾ ಇದ್ದಾರೆ ಫ್ರೆಂಡ್ಸ. ಈಗ ಮ್ಯಾಲೆ ಹಾಕಿಬಿಡ್ತೀನಿ ಹಿಟ್ಟು, ಸುಮ್ಮನೆ ವೇಸ್ಟ್ ಆಗುತ್ತೆ. ಉದ್ದ ಆದರೂ ಕಟ್ ಮಾಡ್ಕೋಬೋದು, ಇದ್ರನ್ನ ಗಿಡ್ಡ ರೌಂಡ್ ಶೇಪಲ್ಲಿ ಆದರೂ ಕಟ್ ಮಾಡ್ಕೋಬೋದು. ನಾವು ಹೇಗೆ ಬರುತ್ತೋ ಆ ಥರ ಕಟ್ ಮಾಡ್ಕೋಬೋದು. ಸೂಪರಾಗಿದೆ ಅಂತ ನೋಡಿ ತೋರಿಸ್ತೇನೆ ನಿಮಗೂ ಕೂಡ ಯಾವ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಒಂದು ನಿಮಿಷ. ಈಗ ಟರ್ನ್ ಮಾಡಿ ಹಾಕಬೇಕು ನೋಡಿ, ಇವನಿಗೆ ಕೂಡಲೇ ಹಾಕಬೇಕು, ಇಲ್ಲಾಂದರೆ ಕೆಟ್ಬಿಡ್ತವೆ. ಮತ್ತು ಸ್ವಲ್ಪ ಇದಕ್ಕೆ ಸೋಡಾ ಪುಡಿ ಹಾಕಬೇಕು ನಾವು, ಇಲ್ಲಾಂದರೆ ಚೆನ್ನಾಗಿ ಬೇಯುವುದಿಲ್ಲ. ಈಗ ಎರಡು ಸೈಡು ಬೇಯ್ತವೆ, ತೋರಿಸ್ತೀನಿ ನೋಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದ್ದಾವೆ. ನಾನು ಕಟ್ ಮಾಡಿ ತೋರಿಸಿದೆ, ರೆಸಿಪಿ ಹಾಕ್ತೀನಲ್ಲ. ಇಲ್ಲಿ ಏನು ಸ್ವಲ್ಪ ಉಳಿದಿದ್ದು ಅಲ್ಲ, ಅದನ್ನು ನಾನು ಇಲ್ಲಿಗ ಕಟ್ ಆಗಿರೋವಂಥದ್ದು ಚಿಕ್ಕ ಚಿಕ್ಕದು ಏನು ಉಳಿದಿರ್ತಲ್ಲ ಅವನ್ನ ಲಾಸ್ಟಲ್ಲಿ ಹಾಕಿದೆ. ಒಂದೇ ಗುಳ್ಳಾಯಿತು, ಅಷ್ಟೇ ಮಾಡಿದ್ದೀನಿ, ಇಷ್ಟು ಸಾಕು, ತೆಗೆದುಬಿಡ್ತೀನಿ. ಅಲ್ಲಿ ತಿಂತಾಯಿದ್ದಾರೆ. ಹೇಗಿದೆ, ಏನು ಮಾಡತ್ತೀರಿ, ಏನಾಗಿತ್ತು ಕೈಗೆ? ಏನು ಬರೆಯತ್ತಾನ ನಿಮ್ಮಪ್ಪ? ಸಿಗ್ನೇಚರ್ ಹಾಕ್ತಾಯಿದ್ದಾರೆ ನೋಡಿ, ಮಗಳ ಕೈಯಲ್ಲಿ ಬರಿತಾ ಇದ್ದಾರೆ ಅವರಪ್ಪ. ಬಜ್ಜಿ ಹೇಗೆ ಬಂದಾರೆ, ತಿಂದ್ರಲ್ಲ? ಹೌದ್ರಾ? ಲೈಟ್ ಹಾಕ್ಕೊಂಡು ಮಳೆ ಇವತ್ತು ಫುಲ್ ಇಡೀ ದಿನ ಫುಲ್ ಮಳೆ ಇದೆ ಫ್ರೆಂಡ್ಸ್. ತುಂಬ ದಿನ ಆಯಿತು ನಮ್ಮ ಮನೆಗೆ ಸಂಬಂಧಿಕರು ಬಂದಿರಲಿಲ್ಲ, ಇವತ್ತು ಬಂದರು. ಅವರು ಜಾಸ್ತಿ ಹೊತ್ತು ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಫ್ರೆಂಡ್ಸ್, ಅವ್ರು ಓಡಿದರು. ಏನು ಗೊತ್ತಾಯ್ತಾ ಫ್ರೆಂಡ್ಸ್ ನಿಮಗೆ? ಹಾಂ, ಕ್ಯಾರೆ ಬಂದಿತ್ತು ಅವಾಗಲೇ, ಹೋತದು ಬೇಗನೆ, ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ತುಂಬ ಹೊತ್ತು. ಅದಕ್ಕಾಗಿ ಈಗ ತೆಗೆದು ಬಿಡ್ತೀನಿ. ನಮ್ಮ ಅಮ್ಮರಿಗೆ ಒಂದು ಸ್ವಲ್ಪ ಡಬ್ಬಿಗೆ ಹಾಕಿಕೊಟ್ಟು ಕಳಿಸ್ತೀನಿ, ಯಜಮಾನ್ರು ಹೋಗ್ತಾರೆ. ಮಳೆ ಬರ್ತದೆ, ನಾನೇನು ಹೋಗಲ್ಲ ಎಂದು. ಅದಕ್ಕಾಗಿ ಫುಲ್ ವಿಡಿಯೋ ಬರ್ತೈತಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಅಪ್ಪ ಮಗಳು ಜಗಳ ಮಾಡತ್ತಾರೆ ನೋಡಿ ಫ್ರೆಂಡ್ಸ್. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರತೈತಿ, ಎಲ್ಲ ಬಟ್ಟೆಗಳು ಇಲ್ಲೇ ಹಾರಾಕಿಬಿಟ್ಟಿವಿ ನಾವು. ಇವಳು ನೋಡಿ, ಇವಳು ಬಿದ್ದುಕೊಂಡು ಇಷ್ಟು ಜಗಳ ಮಾಡ್ತಾಳೆ. ಒಟ್ಟು ಅವ್ರ ಅಪ್ಪನ ಜೋಡಂತ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ ನೋಡಿ, ಕೋಳಿ ಜಗಳ ಅಲ್ಲ. ಯಾಕೆ ನಿನ್ನ ಮುಖ ನೋಡಿಲ್ಲೇನೋ ಅವರು? ಹಾಂ, ಈ ಥರ ಜಗಳ ಮಾಡ್ತಾಳೆ ಫ್ರೆಂಡ್ಸ. ಈಗ ಮಳೆ ಬರ್ತಾ ಇದೆ ಹೊರಗಡೆ, 6 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಲೈಟೇನು ಹಾಕಿ ಮಳೆ ಬಿಡ್ತಾ ಇಲ್ಲ ನೋಡಿ, ಮಳೆ ಬಿಡ್ತಾ ಇಲ್ಲ. ನಾನು ಹೊರಗಡೆ ಹೋಗಲಿಕ್ಕೆ ರೆಡಿ ಆಗಿದ್ದೀನಿ, ಸ್ವಲ್ಪ ನಮ್ಮ ಅಮ್ಮರ ಮನೆಗೆ ಹೋಗ್ತೀನಿ. ಅದಕ್ಕಾಗಿ ರೆಡಿ ಅದೇ, ಮಳೆ ಇಲ್ಲ ಅಂಥೇಳಿ ರೆಡಿ ಇದೆ. ಯಜಮಾನ್ರ ನಟ್ಟೆ ಕಳ್ಸಾಕ್ತಿದ್ದೆ, ಮಳೆ ಇಲ್ಲ ಅಂಥೇಳಿ ರೆಡಿ ಇದೆ. ಮಳೆ ಬಂತು ಈ ಥರ ನೋಡಿ, ಹೀಗೆ ಮಳೆ ಮಳೆ. ಅಲ್ಲಿ ನೋಡಿ ನಮ್ಮ ಮನೆ ಹತ್ತಿರ ಹೊಳೆ ತುಂಬಿದೆ ಅಲ್ಲ ಶ್ರೇ? ಹೊಳೆ ತುಂಬ್ಕೊಂಡು ನಿಂತೈತೆ ನೋಡ್ರಿ ಇಲ್ಲಿ ನಮ್ಮ ಮನೆ ಐತಕ್ಕೆ.
ಫುಲ್ಲು ಹೊಳೆ ತುಂಬಿದೆ ನೋಡಿ. ಇಲ್ಲಿ ನಾನು ದೊಡ್ಡ ಕಪ್ಪಿಂದ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡರು, ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನಿಲ್ಲಿ 1-1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೇರೆ ಏನು ಹಾಕಿಲ್ಲ, ಇಷ್ಟೇ ಹಾಕಿ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಈಗ ಚೆನ್ನಾಗಿ. ನೋಡಿ ಇದನ್ನು ಮೊದಲಿಗೆ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಗಂಟಿಲ್ಲದ ಹಾಗೆ ನಾವು ಕಲಿಸ್ತಾ ಹೋಗಬೇಕು. ಇದರಲ್ಲಿ ಗಂಟುಗಳು ಉಳಿಬಾರದು, ಗಂಟುಗಳು ಉಳಿದ್ರೆ ಬಜ್ಜಿ ಚೆನ್ನಾಗಿ ಬರುವುದಿಲ್ಲ. ನೋಡಿ ಈ ಥರ ಗಂಟುಗಳು ಇರಬಾರ್ದು. ಹಾಗೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಪಟ್ ಪಟ್ ಬಡಿಬೇಕು. ಹಿಟ್ಟು ಹಗರಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಹಿಟ್ಟು ಕಲಿಸಿದ ಮೇಲೆ ನಾವು ಈ ಥರ ಬಡಿದ್ರೆ ಅಂತೂ ಹಿಟ್ಟು ಹಗರಾಗಿ ಬಜ್ಜಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರ್ತವೆ. ಹಾಗಾಗಿ ನೋಡಿ ಈಗ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಗುಳ್ಳ ತಗೊಂಡಿದ್ನೆಲ್ಲ ಗುಳ್ಳನ ಕಟ್ ಮಾಡ್ಕೋತಾ ಇದ್ದೀನಿ. ಯಾವ ಗುಳ್ಳ ಆದ್ರೂ ಪರವಾಗಿಲ್ಲ, ಇದೇ ಬೇಕಂತೇನಿಲ್ಲ. ಸ್ವಲ್ಪ ಆದಷ್ಟು ಬೀಜ ಇಲ್ಲದನ್ನ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇದು ಬೀಜ ಇದೆ ಪರವಾಗಿಲ್ಲ, ಸ್ವಲ್ಪ ಎಳಿ ಬೀಜ ಇದೆ, ಬೆಳೆದಿರೋಂಥ ಬೀಜ ಅಲ್ಲ ಅದು, ಎಳಿ ಬೀಜ ಚೆನ್ನಾಗಿದೆ. ನೋಡಿ ಇಷ್ಟು ತೆಳುವಾಗಿ ಕಟ್ ಮಾಡಿದರೆ ಆಯಿತು. ನಿಮಗೆ ಚಾಕುವಿಂದ ಕಟ್ ಮಾಡ್ಲಿಕ್ಕೆ ಕಷ್ಟ ಆದರೆ ಇದರಿಂದನೂ ಕೂಡ ಕಟ್ ಮಾಡ್ಕೋಬಹುದು, ಮಣಿಯಿಂದ. ನೋಡಿ ಈ ಥರ ನಾನು ಇದು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ನಿಮಗೆ ರೌಂಡ್ ಶೇಪಲ್ಲಿ ಬೇಡ ಅನ್ನೋರು ಉದ್ದವಾಗಿ ಕಟ್ ಮಾಡ್ಕೋಬಹುದು. ಉದ್ದುದ್ದಾಗಿ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಅದರಲ್ಲಿ ಒಂದು ಸೈಡ್ ಬೀಜ ಬಂದಿದೆ, ಒಂದು ಸೈಡ್ ಬೀಜನೇ ಇಲ್ಲ, ಆ ಥರ ಇದೆ ಅದು, ಅಂದರೆ ಎಳೀದಿತ್ತದು ಕಾಯಿ. ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ, ಅದಕ್ಕೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನಿಮಗೆ ಇದು ಎಣ್ಣೆ ಅಂತೂ ತುಂಬ ಚೆನ್ನಾಗಿ ಕಾಯಬೇಕು. ನಾವೇನು ಬಜ್ಜಿ ಮಾಡ್ತಿರ್ತೀವಿ ಎಣ್ಣೆ ಕಾದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಜ್ಜಿ ಹಿಟ್ಟನ್ನು ಏನು ಕಲಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ತೇನೆ. ಕಲಸೋಗಿ ಹಾಕಿದ್ರೆ ಬೇಗ ಹಿಟ್ಟೆಲ್ಲ ಉಬ್ಬಿ ಬಿಡುತ್ತೆ, ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ನಾವು ಏನು ಬಜ್ಜಿ ಹಾಕ್ತಿರ್ತೀವಿ ಎಣ್ಣೆ ಕಾದೆನೆಗೆ ಆವಾಗಲೇ ಸೋಡಾ ಪುಡಿ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆ ಕೂಡ ಆಲ್ರೆಡಿ ಕಾಯಿತು. ನೋಡಿ ಇಲ್ಲಿ ನಾನು ಬಜ್ಜಿಯನ್ನು ತಗೊಂಡಿದ್ದೇನೆ, ಏನು ಗುಳ್ಳ ತಗೊಂಡಿದ್ನಲ್ಲ ಅದರಲ್ಲಿ ಅದ್ದಿ ಹಾಕ್ತಾ ಇದ್ದೀನಿ. ಒಂದೊಂದೇ ಅದರಲ್ಲಿ ಎಷ್ಟು ಹಿಡಿತೀವೋ ಅಷ್ಟನ್ನು ನೀವು ಹಾಕೋಬಹುದು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು 4 ಬಜ್ಜಿನ ಅದು ಹಿಡಿಯಿತು, ಅಷ್ಟೇ ಹಾಕಿದ್ದೇನೆ. ಗುಳ್ಳ ದಪ್ಪ ಆದರೆ ಕಟ್ ಮಾಡುವಾಗ ಬಾಯಲ್ಲಿ ಟೇಸ್ಟ್ ಆಗಿ ಚೆನ್ನಾಗಿ ಬರುವುದಿಲ್ಲ. ಅದಕ್ಕಾಗಿ ಆದಷ್ಟು ತೆಳುವಾಗಿನೇ ಕಟ್ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ಮಳೆಗಾಲಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನಂತಾರೆ ಅಂದ್ರೆ ಇದು ಕಾರುಣಿಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು, ಹಾಗಾಗಿ ಇದನ್ನು ನಾನು ಮಾಡಿದ್ದೇನೆ. ಗುಳ್ಳ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಯಾಕಂದ್ರೆ ಸ್ವಲ್ಪ ಸೋಡಾ ಪುಡಿ ಹಾಕಿರೋದ್ರಿಂದ ಚೆನ್ನಾಗಿನೇ ಉಬ್ಬಿ ಬರ್ತಾವು. ಅಟ್ಟೆ ಮೆದುವಾಗಿ ಕೂಡ ತುಂಬ ಚೆನ್ನಾಗಿರ್ತಾವು. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ ತಕ್ಕೊಳ್ಳಿ. ನೋಡಿ ಇದ್ರೊಟ್ಟಿಗೆ ಚಹಾ ಅಥವಾ ಕಾಫಿ ಇದ್ರೆ ಈ ಮಳೆ ಬರುವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ, ಸೂಪರ್ ಆಗಿರುತ್ತೆ. ನೋಡಿ ಇಲ್ಲಿ ಬಜ್ಜಿ 1 ಕಪ್ ಚಹಾ ಅಥವಾ 1 ಕಪ್ ಕಾಫಿ ಇದ್ರೆ ಮಳೆ ಬರುವಾಗ ಜಿಟಿ ಜಿಟಿ ಮಳೆಯಲ್ಲಿ ಈ ತರ ತಿಂದ್ರೆ ನೋಡಿ ಬಿಸಿ ಬಿಸಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬಿಡಿ. ಮುಂದಿನ ವಿಡಿಯೋದಲ್ಲಿ